ಲೋಕಸಭಾ ಮಹಾಸಂಗ್ರಾಮಕ್ಕೆ ಮೊದಲ ಪಕ್ಷವಾಗಿ ತನ್ನ ಅಧಿಕೃತ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ್ದು ಬಿಜೆಪಿ ಪಕ್ಷ 195 ಮಂದಿ ಅಭ್ಯರ್ಥಿಗಳ ಹೆಸರನ್ನ ಘೋಷಣೆ ಮಾಡಿದ ಬಿಜೆಪಿಗೆ ಇದೀಗ ಸೆಕೆಂಡ್ ಟೆನ್ಷನ್ ಅಂದ್ರೆ ಎರಡನೇ ಪಟ್ಟಿ ರಿಲೀಸ್ ಮಾಡುವ ಟೆನ್ಷನ್. ಯಾಕಂತಂದ್ರೆ ಮೊದಲ ಪಟ್ಟಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಯಾವುದೇ ಒಂದು ಕ್ಷೇತ್ರದ ಅಭ್ಯರ್ಥಿಯ ಹೆಸರು ಕೂಡ ಅಧಿಕೃತವಾಗಿ ಘೋಷಣೆ ಆಗಿರಲಿಲ್ಲ. ಈ ಬಾರಿ ಬಿಡುಗಡೆ ಆಗಲಿರುವ ಎರಡನೇ ಪಟ್ಟಿಯಲ್ಲಿ ರಾಜ್ಯದಿಂದ ಕಣಕ್ಕಿಳಿಯುವ ಅಭ್ಯರ್ಥಿಗಳ ಹೆಸರು ಬಹುತೇಕ ಪ್ರಕಟ ಆಗೋ ಸಾಧ್ಯತೆ. ಹೀಗಾಗಿ ಕೆಲವರ ಲಾಬಿ, ಕೆಲವರ ಈ ಅಧಿಕೃತ ಅನೌನ್ಸ್ಮೆಂಟ್ ಮುಂಚೆಗೇನೆ ಅಸಮಾಧಾನ, ಅನುಮಾನ ಇದೆಲ್ಲವೂ ಕೂಡ ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಕಾಣಲಿಕ್ಕೆ ಸಿಕ್ಕಿದೆ. ಪ್ರಮುಖವಾಗಿ ಮೈಸೂರಿನಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಈ ಬಾರಿ ಟಿಕೆಟ್ ಸಿಗಲ್ಲ ಅನ್ನೋ ಮಾತು, ಚರ್ಚೆ ನಿನ್ನೆಯಿಂದಲೂ ಕೂಡ ಕೇಳೋಕ್ ಸಿಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೇರೆ ಬೇರೆ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ. ಎರಡನೇ ಪಟ್ಟಿ ಮೇಲೆ ಇದೀಗ ಆಕಾಂಕ್ಷಿಗಳ ಕಣ್ಣು ನೆಟ್ಟಿದೆ. ಅದರಲ್ಲೂ ಕೂಡ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಒಬ್ಬರೇ ಒಬ್ಬ ಕೇಸರಿ ನಾಯಕರಿಗೂ ಕೂಡ ಟಿಕೆಟ್ ಫೈನಲ್ ಆಗಿರಲಿಲ್ಲ. ಇದು ರಾಜ್ಯದ ಹಾಲಿ ಸಂಸದರಿಗೂ ಕೂಡ ಆತಂಕ ಹೆಚ್ಚಾಗಲಿಕ್ಕೆ ಕಾರಣವಾಗ್ತಾ ಇದೆ. ಇದರ ಮಧ್ಯೆ ಕೆಲವು ಸಂಸದರ ಸ್ಪರ್ಧೆಗೆ ಸ್ವಕ್ಷೇತ್ರದಲ್ಲೇ ಕೂಡ ವಿರೋಧ ವ್ಯಕ್ತವಾಗ್ತಾ ಇದೆ. ನಾವು ಗಮನಿಸಿದ್ವಿ, ಗೋಬಾಕ್ ಶೋಭಾ ಕರಂದ್ಲಾಜೆ ಅಂತ ಹೇಳಿ ಅಭಿಯಾನನೇ ನಡೆದು ಹೋಯಿತು. ಹಾಗೆ ಚಿಕ್ಕಮಗಳೂರಿನ ಬಿಜೆಪಿ ಕಚೇರಿಯಲ್ಲೇನೆ ಘೋಷಣೆಗಳು ಕೇಳೋಕ್ ಸಿಕ್ತು. ಅಂಥ ಕ್ಷೇತ್ರಗಳನ್ನ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ಬಿಜೆಪಿ ಹೈಕಮಾಂಡ್ ಬೇರೆಯದ್ದೇ ರೀತಿಯ ಲೆಕ್ಕಾಚಾರವನ್ನ ಹಾಕೋಕೆ ಪ್ರಾರಂಭ ಮಾಡಿದೆ. ಅಸಲಿಗೆ ಬಿಜೆಪಿಯ ಸೆಕೆಂಡ್ ಲಿಸ್ಟ್ ಫೈನಲ್ ಇಷ್ಟೊತ್ತಿಗೆ ಆಗಿರಬೇಕಾಗಿತ್ತು. ಇನ್ಫ್ಯಾಕ್ಟ್ ಇವತ್ತು ಸಿಇಸಿ ಮೀಟಿಂಗ್ ಕೂಡ ಇತ್ತು, ಆದರೆ ಅದು ಪೋಸ್ಟ್ಪೋನ್ ಆಗೋಯ್ತು. ದೆಹಲಿಯಲ್ಲಿ ಚುನಾವಣಾ ಸಮಿತಿ ಸಭೆಗೆ ದಿನಾಂಕ ಕೂಡ ಫಿಕ್ಸ್ ಆಗಿತ್ತು. ಕೊನೆ ಕ್ಷಣದಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಆಗಿರೋದು ಮತ್ತಷ್ಟು ಆಕಾಂಕ್ಷಿಗಳ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಯಡಿಯೂರಪ್ಪನವ್ರು ಹೋಗಬೇಕಾಗಿತ್ತು, ಹೋಗಿ ಟಿಕೆಟ್ ಫೈನಲ್ ಮಾಡಬೇಕಾಗಿತ್ತು, ಆದರೆ ಹೋಗೋದು ಕ್ಯಾನ್ಸಲ್ ಆಯಿತು. ಹೀಗಾಗಿ ಆಕಾಂಕ್ಷಿಗಳಲ್ಲಿ ಢವಢವ ಹೆಚ್ಚಾಯಿತು. ಬಿ ಎಸ್ ಯಡಿಯೂರಪ್ಪನವರು ಇದಕ್ಕೆ ಸಮರ್ಥನೆ ಮಾಡಿ ಮಾತನಾಡಿದ್ದಾರೆ ಕೂಡ. ಹಾಗಾದ್ರೆ ಏನು ಹೇಳಿದ್ರು ಯಡಿಯೂರಪ್ಪನವರು, ಕೇಳಿಸ್ಕೊಳ್ಳಿ. ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸಭೆ ಇತ್ತು, ಕಾರಣಾಂತರದಿಂದ ಮುಂದೋಗಿದೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಆದರೂ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಡೆಲ್ಲಿನಲ್ಲಿ ಚುನಾವಣಾ ಸಮಿತಿ ಸಭೆ ಇತ್ತು, ಕಾರಣಾಂತರದಿಂದ ಮುಂದೋಗಿದೆ. ವಾತಾವರಣ ತುಂಬ ಅನುಕೂಲಕರವಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ. 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ 25 ಲೋಕಸಭಾ ಆದರೂ ಗೆಲ್ಲಬೇಕು ಅಂತ ಎಲ್ಲ ರೀತಿಯ ಶ್ರಮ ಆಗ್ತಾ ಇದ್ದೇವೆ. ಅದರಲ್ಲಿ ಯಶಸ್ವಿ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನನಗೆ. ಡೆಲ್ಲಿ ವಿಶ್ವಾಸದ ಮಾತು ಆಡಲೇಬೇಕು, ಆಡ್ತಿದ್ದಾರೆ ಯಡಿಯೂರಪ್ಪನವರು. ಆದರೆ ಇದೇ ವಿಶ್ವಾಸ ಹಾಲಿ ಸಂಸದರಲ್ಲಿ ಇದೆಯಾ ಅನ್ನೋ ಪ್ರಶ್ನೆ. ಯಾಕಂತಂದ್ರೆ ಮಾಧ್ಯಮದವರು ಪ್ರಶ್ನೆ ಮಾಡಿದಾಗ ಅವರಿಂದ ಬರ್ತಿರುವ ಉತ್ತರಗಳು ಅವರಲ್ಲೂ ಆತಂಕ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಲೋಕ ಸಮರಕ್ಕೆ ಸಜ್ಜಾಗಿರುವ ಬಿಜೆಪಿಗರಿಗೆ, ಅದರಲ್ಲೂ ಕೆಲ ಸಂಸದರಿಗೆ ಶಾಕ್ ಎದುರಾಗುವ ಸಾಧ್ಯತೆ ಇದೆ. ಯಾಕೆ ಅನ್ನೋದರ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ರಾಜ್ಯದಲ್ಲಿ ಟಿಕೆಟ್ ಕಳೆದುಕೊಳ್ಳುವ ಭೀತಿ ಯಾಕೆ ಪ್ರಾರಂಭವಾಗಿದೆ? ಅದಕ್ಕೆ ಅನೇಕ ಕಾರಣಗಳು. ಕೆಲ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೆ ಹಾಗೆ ಮತದಾರರಿಗೆ ಅಸಮಾಧಾನ ಅನ್ನೋ ರಿಪೋರ್ಟ್ ಹೈಕಮಾಂಡ್ನ ಕೈ ತಲುಪಿದೆ. ಇನ್ನು ಕೆಲ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರು ಅಲ್ಲಿನ ಕಾರ್ಯಕರ್ತರ ಕೈಗೆ ಸಿಗ್ತಾ ಇಲ್ಲ ಅನ್ನೋ ರಿಪೋರ್ಟ್ ಕೂಡ ಕೈಗೆ ಸೇರಿದೆ. ಮತ್ತೊಂದು ಕಡೆಯಲ್ಲಿ ಕೊಟ್ಟವರಿಗೆ ಎಷ್ಟು ದಿನ ಕೊಡ್ತೀರಿ, ನಮಗೂ ಒಂದು ಅವಕಾಶ ಕೊಡಿ, ಬದಲಾವಣೆ ಬೇಕು, ಹೊಸ ಮುಖಗಳಿಗೆ ಅವಕಾಶ ಬೇಕು ಅನ್ನೋ ಕೂಗು ಕೂಡ. ಹೀಗಾಗಿ ಅನೇಕ ಹಾಲಿ ಸಂಸದರು ಟಿಕೆಟ್ ಅನ್ನ ಕಳೆದುಕೊಳ್ಳೋ ಭೀತಿಯನ್ನ ಎದುರಿಸ್ತಾ ಇದ್ದಾರೆ. ಹಾಲಿ ಸಂಸದರಿಗೇನೆ ಇನ್ಫ್ಯಾಕ್ಟ್ ಪಟ್ಟಿ ಈಗ ಮಾತುಕತೆಯಲ್ಲಿರೋದು 10 ರಿಂದ 12 ಮಂದಿ ಹಾಲಿ ಸಂಸದರು ಟಿಕೆಟ್ ಅನ್ನ ಕಳ್ಕೊಳ್ಬಹುದು ಈ ಬಾರಿ. ಇದೇನೆ ಸಂಸದರುಗಳಿಗೆ ಆತಂಕ ಹೆಚ್ಚಾಗ್ಲಿಕ್ಕೆ ಕಾರಣವಾಗ್ತಾ ಇದೆ. ಹಾಲಿ ಸಂಸದರಿಗೇನೆ ಟಿಕೆಟ್ ಕೈ ತಪ್ಪೋ ಆತಂಕ ಇದ್ದೇ ಇದೆ. ಹಾಗೆ ಟಿಕೆಟ್ ಮಿಸ್ ಲಿಸ್ಟ್ ನಲ್ಲಿ ಯಾರ್ಯಾರ ಹೆಸರು ಫಸ್ಟ್ ಬರುತ್ತೆ, ಮೊದಲ ಪಟ್ಟಿ ನೋ ಡೌಟ್ 28ಕ್ಕೆ 28 ಮಂದಿ ಅದು ಅನೌನ್ಸ್ ಮಾಡುವ ಸಾಧ್ಯತೆ ಕಡಿಮೆ ಇದೆ. ಎರಡನೇ ಪಟ್ಟಿ ಏನು ಬಿಡುಗಡೆ ಆಗತ್ತೆ ಅತಿ ಶೀಘ್ರದಲ್ಲಿ ಬಿಜೆಪಿಯಿಂದ, ಅಲ್ಲಿ ಒಂದು 10 ಅಥವಾ 12 ಮಂದಿಯ ಹೆಸರನ್ನ ಅನೌನ್ಸ್ ಮಾಡಿದ್ರು ಕೂಡ ಅದರಲ್ಲಿ ಅನೌನ್ಸ್ ಆಗದೆ ಹೋದ್ರೆ ಹಾಲಿ ಸಂಸದರ ಹೆಸರು ಅವ್ರಿಗೆ ಆತಂಕ ಮತ್ತಷ್ಟು ಹೆಚ್ಚಾಗೋ ಸಾಧ್ಯತೆ ದಟ್ಟವಾಗಿದೆ. ಯಾರ ಹೆಸರು ಫಸ್ಟ್ ಲಿಸ್ಟ್ ನಲ್ಲಿ ಮಿಸ್ ಆಗತ್ತೆ ಅನ್ನೋದು ಕೂಡ ಸದ್ಯಕ್ಕೆ ರಾಜ್ಯ ಬಿಜೆಪಿ ಘಟಕದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಯಾವ ನಾಯಕರಿಗೆ ಟಿಕೆಟ್ ಮಿಸ್ ಆಗಬಹುದು ಅನ್ನೋ ಚರ್ಚೆ ಕೂಡ ಇದೀಗ ನಡೀತಿದೆ. ಎಲ್ಲೆಲ್ಲಿ ಹಾಲಿ ಸಂಸದರ
ಸ್ಪರ್ಧೆ ಯಥಾವತ್ತಾಗಿ ಮುಂದುವರಿಯುತ್ತೆ, ಎಲ್ಲೆಲ್ಲಿ ವಿರೋಧ ಇದೆ ಇದೆಲ್ಲವನ್ನ ಕೂಡ ಕೂಲಂಕುಷವಾಗಿ ಗಮನಿಸಿ ನಂತರದಲ್ಲಿ ಟಿಕೆಟ್ ಅನೌನ್ಸ್ ಮಾಡುವ ಅಥವಾ ಅಭ್ಯರ್ಥಿಯ ಹೆಸರನ್ನ ಅನೌನ್ಸ್ ಮಾಡುವ ನಿರ್ಧಾರವನ್ನ ಬಿಜೆಪಿಯ ಹೈಕಮಾಂಡ್ ಮಾಡಿರೋದ್ರಿಂದ ಆತಂಕ ಸಹಜವಾಗಿ ಇದ್ದೇ ಇದೆ. ಆತಂಕ ಹೆಚ್ಚಿಗೆ ಇರುವವರ ಪಟ್ಟಿಯಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರೇ ಮುನ್ನೆಲೆಗೆ ಬರ್ತಾ ಇದೆಯಾ ಅಂತ ಹೇಳಿ. ಯಾಕಂತಂದ್ರೆ ನಿನ್ನೆ ಯಾವಾಗ ಈ ಒಂದು ಸುದ್ದಿ ಅಂದ್ರೆ ಪ್ರತಾಪ್ ಸಿಂಹ ಅವರ ಬದಲಿಗೆ ಯದುವೀರ್ ಅವರಿಗೆ ಟಿಕೆಟ್ ಅನ್ನ ನೀಡುವ ಚಿಂತನೆಯಲ್ಲಿ ರಾಜ್ಯ ಬಿಜೆಪಿ ಪಾಳೆಯ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಬಿಜೆಪಿಯ ನಾಯಕರಿದ್ದಾರೆ ಅನ್ನೋ ಚರ್ಚೆ ಯಾವಾಗ ಶುರುವಾಯಿತು ಆಗಿನಿಂದಲೂ ಕೂಡ ಪ್ರತಾಪ್ ಸಿಂಹ ಅವರು ಮಾಧ್ಯಮಗಳ ಮುಂದೆ ಬಂದು ಮಾತನಾಡ್ತಾ ಇರುವ ಪರಿ ಗಮನಿಸಿದ್ರೆ ಅವರಲ್ಲೂ ಆತಂಕ ಇದೆ ಅನ್ನೋದು ವ್ಯಕ್ತವಾಗ್ತದೆ. ಹಾಗಾದ್ರೆ ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.